ಇವತ್ತು ನಾವು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯಿಂದ ಇಡೀ ಕರ್ನಾಟಕ ರಾಜ್ಯದೆಲ್ಲ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಶಾಸಕರುಗಳಿಗೆ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ಎರಡೂ ಬಜೆಟ್ ಅಂದರೆ ಕೇಂದ್ರ ಬಜೆಟ್ನಲ್ಲಿ ಏನು ಕೊಡಲಿಲ್ಲ, ಆಮೇಲೆ ಈಗ ರಾಜ್ಯ ಬಜೆಟ್ನಲ್ಲಿ ಕೂಡ ನಮಗೇನು ಅಂಗನವಾಡಿ ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಗೌರವಧನ ಹೆಚ್ಚಳ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತು MLAಗಳಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಟ್ಟು ನಮ್ಮ ಕಷ್ಟಗಳನ್ನು ಅವರಿಗೆ ಹೇಳಿ ಅಲ್ಲಿ ಅಸೆಂಬ್ಲಿಯಲ್ಲಿ ಅವರು ಕೂಡ ನಮ್ಮ ಪರವಾಗಿ ಮಾತಾಡಬೇಕು, ನಮಗೆ ಅನುದಾನ ಕೊಡಿಸ್ಲಿಕ್ಕೆ ಅವ್ರು ಏನಾರು ನಮಗೆ ಸಾಥ್ ಕೊಡ್ತಾರಂತ ನಾವು ಇವತ್ತು MLAಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ವಿ. ನಗರದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಮತ್ತು ಗ್ರಾಮೀಣದಲ್ಲಿ ಮತ್ತು ಶಾಸಕರಾಗಿರ್ತಕ್ಕಂಥ ದದ್ದಲ್ ಬಸನಗೌಡ ಅವರಿಗೂ ನಾವು ಇವತ್ತು ಮನವಿ ಪತ್ರ ಕೊಡ್ತೀವಿ. ನಮ್ಮ ಪರವಾಗಿ ಧ್ವನಿ ಎತ್ತಿ ನಮಗೇನು ಬೇಡಿಕೆಗಳವ ಬೇಡಿಕೆಗಳ ಪರವಾಗಿ ಮಾತಾಡಬೇಕಂತ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳೆಂದರೆ ನಮ್ಮ ಕೆಲಸಕ್ಕೆ ತಕ್ಕಂತೆ ಕನಿಷ್ಠ ವೇತನ ಜಾರಿ ಮಾಡಬೇಕನ್ನೋದೊಂದಿತ್ತು. ಮತ್ತು ಅಂಗನವಾಡಿಗಳಲ್ಲಿ LKG UKG ಪ್ರಾರಂಭಿಸಬೇಕಂತ ನಾವು ಹೋದ ವರ್ಷದಿಂದ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ನಮ್ಗೆ ಭರವಸೆ ಕೊಡ್ತಾನೆ ಇದ್ದಾರೆ. ಆದರೂ ಕೂಡ LKG UKG ಮಾಡಲಿಕ್ಕೆ ಬಜೆಟ್ನಲ್ಲಿ ಯಾವುದೇ ರೀತಿಯಲ್ಲಿ ಅನುದಾನ ತೆಗೆದಿಟ್ಟಿಲ್ಲ. ಅದು ಕೂಡ ಮತ್ತೆ ನಾವು ಮುಂದೆ ಹಿಂಗೆ ವರ್ಷ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅದು ಮತ್ತು ಪಬ್ಲಿಕ್ ಶಾಲೆಗಳಲ್ಲಿ ಮತ್ತು ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಅವ್ರನ್ನ LKG UKG ಮಾಡಲಿಕ್ಕೆ ಹೊಂಟಿದೆ. ಅದನ್ನು ಕೈ ಬಿಟ್ಟು ನಮ್ಮ ಅಂಗನವಾಡಿಗಳಲ್ಲಿ LKG UKG ಪ್ರಾರಂಭಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಅಂಗನವಾಡಿಗಳಿಗೂ ಕೂಡ ಸರಬರಾಜು ಆಗ್ತಕ್ಕಂಥ ಕ್ವಾಲಿಟಿ ಫುಡ್ ಕೊಡಬೇಕು. ಆ ಫುಡ್ಡನ್ನು ಕೂಡ ನಮ್ಮ ಸ್ಥಳೀಯವಾಗಿ ಯಾವ ರೀತಿ ಸ್ಥಳೀಯದಲ್ಲಿ ನಮ್ಮ ಫಲಾನುಭವಿಗಳು ಉಪಯೋಗಿಸ್ತಾರ ಅಂಥ ಆಹಾರವನ್ನು ಕೊಡಬೇಕಂತ ನಾವು ಹಲವಾರು ದಿನಗಳಿಂದ ಕೇಳ್ತಾ ಇದ್ವಿ. ಅದನ್ನು ಕೂಡ ಪೂರೈಸಿಲ್ಲ, ಅದನ್ನು ಕೊಡಬೇಕು. ಮತ್ತು ಇನ್ನು ಉಳಿದಂಥ ಬೇಡಿಕೆಗಳು ನಮ್ಮ ಏನಿದಾವೆ ಅವೆಲ್ಲ ಕೊಡಬೇಕಂತ ನಾವು ಇವತ್ತು MLAಗಳಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಸಮಗ್ರ ಮಕ್ಕಳ ಮತ್ತು ತಾಯಂದಿರ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ನಾವು, ನೀವು ಏನು ಭರವಸೆ ಕೊಟ್ಟಿದ್ರು ಈ ಚುನಾವಣೆ ಸಂದರ್ಭದಲ್ಲಿ ಅದು ಈಡೇರಿಸುವಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಸರ್ಕಾರದಲ್ಲಿರುವಂಥ ಶಾಸಕರಿಗೆ ಮತ್ತು ಮಂತ್ರಿಗಳ ಮನೆಗೆ ನುಗ್ಗಿ ನಿಮ್ಮನ್ನು ಕಾಲನ್ನು ಹಿಡಿದುಕೊಳ್ಳುವಂಥ ಸಮಯ ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಂಪೂರ್ಣ ಕಾರ್ಯಕರ್ತರ ಬೆನ್ನೆಲುಬಿಗೆ, ಸಹಾಯಕಿಯರ ಬೆನ್ನೆಲುಬಿಗೆ ನಾವು ಶಾಸಕರಾಗಿ ನಾನು ಯಾವತ್ತೂ ಬಯಸ್ತೇನೆ.